ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ತಿಂಡಿಗೆ ಚಪಾತಿ ಜೊತೆಗೆ ತುಂಬ ಸಿಂಪಲ್ಲಾಗಿ ಒಂದು ಪಲ್ಯ ರೆಸಿಪಿನ ನೋಡೋಣ ಬನ್ನಿ. ಬಾಳೆಕಾಯಿ ಪಲ್ಯ. ಬಾಳೆಕಾಯಿಯಿಂದ ಹೆಲ್ತಿಯಾಗಿ ಟೇಸ್ಟಿಯಾಗಿ ತುಂಬ ಕಡಿಮೆ ಟೈಮಲ್ಲಿ ನಾವು ಬಾಳೆಕಾಯಿ ಪಲ್ಯನ ರೆಡಿ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ 2 ಬಾಳೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡೋಕ್ಕೂ ಮುಂಚೆ ಕೈಗೆ ಸ್ವಲ್ಪ ಅಡುಗೆ ಎಣ್ಣೆನ ಈ ಥರ ಸವರ್ಬಿಟ್ಟು ಕಟ್ ಮಾಡಿದ್ರೆ ಕೈ ಕಪ್ಪಾಗ್ದಿರ ಇರುತ್ತೆ. ಇಲ್ಲಾಂದರೆ ಬಾಳೆಕಾಯಿ ಕಟ್ ಮಾಡಿ ನಾವು ಸಿಪ್ಪೆ ಸುಲಿದು ಮಾಡೋವರೆಗೂ ಕೈ ಸ್ವಲ್ಪ ಕಪ್ಪಾಗಿ ಇರುತ್ತೆ. ಸೊ ಅದಕ್ಕೆ ಈಗ ಬಾಳೆಕಾಯಿ ಸಿಪ್ಪೆನೆಲ್ಲ ಸುಲಿದು ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ನಾವು ಒಗ್ಗರಣೆ ಹಾಕೋವರೆಗೂ ಬಾಳೆಕಾಯಿನ ನೀರಲ್ಲೇ ಹಾಕಿಡಬೇಕು, ಇಲ್ಲಾಂದರೆ ತುಂಬ ಬೇಗ ಬಾಳೆಕಾಯಿ ಕಪ್ಪಾಗಿಬಿಡುತ್ತೆ. ಇದನ್ನು ನಾವು ರೌಂಡ್ ಆಗಬೇಕಿದ್ರೂ ಕಟ್ ಮಾಡ್ಬೋದು ಪಲ್ಯಕ್ಕೆ, ಅಥವಾ ಈ ಥರ ಆಲೂಗಡ್ಡೆ ಥರ ಚಿಕ್ಕ ಚಿಕ್ಕದಾಗಿ ಬೇಕಿದ್ರೂ ಕಟ್ ಮಾಡ್ಕೋಬೋದು. ಸೊ ನಮ್ಗೆ ಇಷ್ಟದ ಥರ ನಾವು ಬಾಳೆಕಾಯಿನೆಲ್ಲ ಈ ಥರ ಸಿಪ್ಪೆ ಸುಲಿದ್ಬಿಟ್ಟು ಕಟ್ ಮಾಡಿ ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಸೊ ಒಗ್ಗರಣೆ ರೆಡಿ ಆಗೋವರೆಗೂ ಇದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿದ್ದಾದಮೇಲೆ ಒಂದು ಸೈಡಲ್ಲಿ ಇಡೋಣ. ಈಗ ಇಲ್ಲಿ ಒಗ್ಗರಣೆಗೆ ಒಂದು ಕಡಾಯಿ ಬಿಸಿ ಮಾಡೋದಕ್ಕಿಟ್ಟು 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಚಟಪಟ ಅಂತ ಸಿಡಿಯೋವಾಗ ಸ್ಟವ್ ಮೇಲೆಲ್ಲ ಸಿಡಿದಿರ ಇರಲಿ ಅಂತ ಈ ಥರ ಮುಚ್ಚಳನ ಮುಚ್ಚಿರ್ತೀನಿ. ಅದಾದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ, 2ರಿಂದ 3 ಈರುಳ್ಳಿ ಮತ್ತು ಕರಿಬೇವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ತೆಳುವಾಗಿ ಉದ್ದ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. 1 ಈರುಳ್ಳಿ ಜಾಸ್ತಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. 1/4 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿನ ಸಾಫ್ಟ್ ಆಗೋ ಥರ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಸಾಫ್ಟ್ ಆದಮೇಲೆ ಚೆನ್ನಾಗಿ ಹುರಿದಿದ್ದಾದಮೇಲೆ ಬಾಳೆಕಾಯಿನ ಈಗ ಸೇರಿಸ್ತಾ ಇದ್ದೀನಿ. ನೋಡಿ, ನೀರಲ್ಲಿ ಹಾಕಿರೋದ್ರಿಂದ ನೀರು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಆದರೆ ಬಾಳೆಕಾಯಿ ಮಾತ್ರ ಕಪ್ಪಾಗ್ದಿರ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡಿಬಿಟ್ಟು ಇದನ್ನು ನೋಡಿ ಎಲ್ಲನೂ ಒಗ್ಗರಣೆಗೆ ಈರುಳ್ಳಿ ಜೊತೆಗೇ ಸೇರಿಸ್ತಾ ಇದ್ದೀನಿ. ಈಗ 1.5 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಅಥವಾ ನಿಮ್ಮ ಮನೇಲಿರುವಂಥ ಖಾರದ ಪುಡಿನ ಇದಕ್ಕೆ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಖಾರಕ್ಕೆ ತಕ್ಕನ ಹಾಗೆ 1 ಸ್ಪೂನ್ 1.5 ಸ್ಪೂನ್ ಖಾರನ ಹಾಕ್ಬೋದು. ನಾನಿಲ್ಲಿ 1.5 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಒಟ್ಟಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಳೆಕಾಯಿ ಬೇಯೋದು ಸ್ವಲ್ಪ ನಿಧಾನ ಆಗುತ್ತೆ, ಒಂದು 10 ನಿಮಿಷ ಆದರೂ ಇದನ್ನು ಬೇಯಿಸ್ಕೋಬೇಕು. ಈಗ ಸ್ವಲ್ಪ ಒಂದು 1/4 ಗ್ಲಾಸಷ್ಟು ನೀರನ್ನು ಮಾತ್ರ ಇದಕ್ಕೆ ಸೇರಿಸ್ತಾ ಇದ್ದೀನಿ, ಇಲ್ಲಾಂದರೆ ತುಂಬ ಡ್ರೈ ಆಗಿಬಿಟ್ಟು ಬೇಗ ಬಾಳೆಕಾಯಿ ತಳ ಹಿಡಿಯುತ್ತೆ. ಅದಕ್ಕೆ 1/4 ಗ್ಲಾಸಷ್ಟು ನೀರನ್ನು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ 10 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು. ಮಧ್ಯೆ ನಾವು ಇದನ್ನು ಬೇಕಿದ್ರೆ ನೋಡಿ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ಬೋದು. ತಳ ಹಿಡಿದಿರ ಹಾಗೆ ಇರುತ್ತೆ ನೋಡಿ. ಇವಾಗ ಇಲ್ಲಿ ಎಷ್ಟು ಚೆನ್ನಾಗಿ ಸ್ವಲ್ಪನೂ ತಳ ಹಿಡಿದಿಲ್ಲ. ಹಾಗೆ ನಾವು ಹಾಕಿರೋ ಅಂಥ 1/4 ಗ್ಲಾಸಷ್ಟು ನೀರು ಕೂಡ ಚೆನ್ನಾಗಿ ಡ್ರೈ ಆಗಿದೆ. ಈಗ ಇದಕ್ಕೆ ಲಾಸ್ಟಲ್ಲಿ ಸಣ್ಣಗೆ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿದ್ರೆ ಮುಗೀತು. ಸಿಂಪಲ್ಲಾಗಿರೋ ಅಂಥ ರೆಸಿಪಿ, ಟೇಸ್ಟಿಯಾಗಿಯೂ ಇರುತ್ತೆ, ಈಸಿಯಾಗಿಯೂ ಮಾಡ್ಬೋದು, ಹೆಲ್ತಿಯಾಗಿಯೂ ಇರುತ್ತೆ. ಬಾಳೆಕಾಯಿ ಪಲ್ಯ ಚಪಾತಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ತಿಳಿಸಾರು ಬೇಳೆ ಸಾರು ಮಾಡಿದಾಗ ಅದ್ರ ಜೊತೆಗೆ ಸೈಡ್ ಡಿಶ್ಶಾಗಿ ಕೂಡ ನಾವು ಈ ಒಂದು ಬಾಳೆಕಾಯಿ ಪಲ್ಯನ ಮಾಡ್ಕೋಬೋದು. ಅಡುಗೆಯಲ್ಲಿ ಊಟದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಬಾಳೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ರುಚಿಯಾಗಿಯೂ ಇರುತ್ತೆ ತಿನ್ನೋದಕ್ಕೆ. ಸ್ವಲ್ಪ ನೀರು ಹಾಕಿದ್ರೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ, ಇಲ್ಲಾಂದರೆ ಬೇಗ ತಳ ಹಿಡಿಯೋದ್ರಿಂದ ಪಲ್ಯ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಸಿಂಪಲ್ಲಾಗಿರುವಂಥ ಬಾಳೆಕಾಯಿ ಪಲ್ಯ ರೆಡಿ ಆಯಿತು. ಸೊ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗೋಣ, ಬಾಯ್.